ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಎಲ್ಲರೂ ತಂಜಾವೂರು ಬಗ್ಗೆ ಹೇಳ್ತಾರೆ, ಅದನ್ನು ತಂಜಾವೂರಿಗೆ ಯಾವ ಟೈಮಲ್ಲಿ ಹೋಗಬೇಕು, ತಂಜಾವೂರು ದೇವಸ್ಥಾನವನ್ನು ಯಾವ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅದರ ವೈಬ್ ಫೀಲ್ ಮಾಡೋಕ್ಕಾಗತ್ತೆ ಅಂತ. ಸಣ್ಣ ಮತ್ತೊಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದ ಒಳಗಡೆ ಏನು ಆಗ್ತಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದನ್ನು ತಿಳ್ಕೊಬೇಕು ಅಂದ್ರೆ ಲೋಕಲ್ ಇದ್ದವ್ರು ಯಾರೋ ಒಬ್ಬರು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳನ್ನು ಬೇಕು. ಎರಡು ಥರ ಟೂರ್ ಇರುತ್ತೆ. ಒಂದು, ನೀವು ಎಲ್ಲರೂ ಹೋಗುವಂಥ ಜಾಗಗಳಿಗೆ ಹೋಗೋದು. ಇನ್ನೊಂದು ಥರದ್ದು ಏನು ಅಂತಂದರೆ, ಎಲ್ಲರೂ ಹೋಗೋ ಜಾಗಗಳನ್ನ ಜೊತೆಗೆ ಯಾರು ಹೋಗದಿರುವಂಥ ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸ್ಗಳಿಗೆ ಹೋಗೋದು. ನಾವು ಸಾಮಾನ್ಯವಾಗಿ ಗರ್ಭಗುಡಿಯ ಪೂರ್ತಿ ಒಳಗಡೆ ಹೋಗೋಕ್ಕಿಲ್ಲೂ ಅವಕಾಶಗಳಿರಲ್ಲ. ಆ ದೇವಸ್ಥಾನದಲ್ಲಿ ನೀವು ಕೊನೆಯ ನಿಮಗೆ ದೇವರು ನಿಮ್ಮಿಂದ ಸುಮಾರು ದೇವರ ಮೂರ್ತಿ ಏನಿದೆಯೋ ಅದು 10 ಮೀಟ್ರ್ ದೂರದಲ್ಲಿರುತ್ತೆ ಅಷ್ಟೇ. ಗಂಗೈಕೊಂಡದ ವಿಶೇಷತೆ ಏನು ಅಂದರೆ, ಯಾರು ಬೃಹದೀಶ್ವರ ದೇವಸ್ಥಾನವನ್ನು ಕಟ್ಟಿದಾರೋ ಅವರ ಮಗ ಆ ದೇವಸ್ಥಾನವನ್ನು ಅಲ್ಲಿ ಕಟ್ಟುತ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ಸರಣಿ ಕಾರ್ಯಕ್ರಮ ಸಂಚಾರಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಪತ್ರಕರ್ತ ಸ್ನೇಹಿತರಾದಂಥ ರಾಜೀವ್ ಹೆಗಡೆಯವರು. ರಾಜೀವ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ರಾಜೀವ್ ಹೆಗಡೆಯವರು ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಸುಮಾರು 15 ವರ್ಷಗಳ ಜರ್ನಲಿಸಮ್ನ ಒಂದು ಅನುಭವ ಅವ್ರಿಗೆ. ವಿಜಯ ಕರ್ನಾಟಕ, ಆಮೇಲೆ ವಿಜಯವಾಣಿ, ಆಮೇಲೆ ಕನ್ನಡಪ್ರಭ, ಹೀಗೆ 3 ಪತ್ರಿಕೆಗಳಲ್ಲಿ ಅವರು ತುಂಬ ಒಳ್ಳೆ ಪೊಸಿಷನಲ್ಲಿದ್ದರು. ಸುಮಾರು ಅದ್ಭುತವಾದ ಆರ್ಟಿಕಲ್ಗಳನ್ನ ಮತ್ತು ಸುದ್ದಿಗಳನ್ನ ಮಾಡಿರೋದು ನಾನು ಪರ್ಸ್ನಲಾಗಿ ನೋಡಿದ್ದೀನಿ. ಅದಾದ ನಂತರ ಬೈಟ್ ಡ್ಯಾನ್ಸ್ ಅನ್ನೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇದ್ರಿ. ಈಗ ಅವರು ಗ್ಲಾನ್ಸ್ ಅನ್ನೋ ಪ್ಲಾಟ್ಫಾರ್ಮಲ್ಲಿ ಕಮ್ಯುನಿಟಿ ಮ್ಯಾನೇಜರ್ ಆಗಿದ್ದಾರೆ. ಈಗ ಕನ್ನಡ ಹೆಡ್. ಈಗ ಅವರು ಗ್ಲಾನ್ಸ್ ಅನ್ನೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಕನ್ನಡ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜೀವ್, ತುಂಬ ಖುಷಿ ಆಯ್ತು ನೀವು ಬಂದದ್ದು. ಸೊ ಮೊದಲನೇದಾಗಿ ನಾನು ಯಾಕೆ ರಾಜೀವ್ ಜೊತೆ ಮಾತಾಡಬೇಕು ಅಂದ್ಕೊಂಡೆಂದರೆ, ನಮ್ಮ ಸಂಚಾರಿ ಕಾರ್ಯಕ್ರಮಕ್ಕೆ ನಾವು ಕರ್ನಾಟಕದ ಮತ್ತು ನಮ್ಮ ದೇಶದ ಜಗತ್ತಿನ ವಿವಿಧ ಭಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿರೋರ ಜೊತೆಗೆ ಒಂದು ಮಾತುಕತೆ ಮಾಡೋಣ ಅಂತಂದಾಗ ನನಗೆ ಅನಿಸಿತ್ತು ನೀವು ತಮಿಳುನಾಡಿನ ಬಗ್ಗೆ ಮಾತಾಡ್ಬೋದು ಅಂತ. ಯಾಕಂದ್ರೆ ತಮಿಳ್ನಾಡು ಟೂರನ್ನು ನೀವು ಮಾಡಿದರೆ ಮತ್ತು ಅದ್ರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ನೀವು ಬರೆದಿದ್ದನ್ನು ಕೂಡ ನೋಡಿದೆ ನಾನು. ಸೊ ಮೊದಲನೇ ಪ್ರಶ್ನೆ, ತಮಿಳ್ನಾಡು ಯಾಕೆ ನೋಡ್ಬೇಕು ಅನಿಸ್ತು ನಿಮಗೆ ಅಂತ? ನಾವು ಈ ಭಾರತ ಸುತ್ತಬೇಕು ಅಂತ ಹುಚ್ಚು ಶುರುವಾಗಿದ್ದು 2019ರಲ್ಲಿ. ನಾನು ಬೈಟ್ ಡ್ಯಾನ್ಸ್ ಅಂತ ನೀವೇನು ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರೊಬ್ಬರು ನನಗೆ ಡೆಲ್ಲಿಗೆ ಶಿಫ್ಟ್ ಆಗಬೇಕಿತ್ತು. ಸೊ ಎಲ್ಲರೂ ಫ್ಲೈಟಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ರು, ಬಟ್ ನನಗೆ ಫ್ಲೈಟಲ್ಲಿ ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಕಾರ್ ತೊಗೊಂಡು ಹೊರಟ್ವಿ. ಕಾರಲ್ಲಿ ಇಲ್ಲಿಂದ ಡೆಲ್ಲಿಗೆ, ಗುರ್ಗಾಂವಿಗೆ ಹೊರಟ್ವಿ. ಸೊ ಹೋಗೋದು ಸುಮ್ಮನೆ ಕಾರಲ್ಲಿ ಇಲ್ಲಿಂದ 1.5 ದಿವಸಕ್ಕೆ ಹೋಗ್ಬಿಡ್ಬೋದು, ಇಲ್ಲಿಂದ ಕಾರಲ್ಲಿ ಹೋಗ್ಬೋದು. ಆದರೆ ಇಲ್ಲಿಂದ ಎಲ್ಲವನ್ನು ನೋಡ್ಕೋತಾ ಹೋಗೋಣ ಅಂತ. ಅವತ್ತು ನೋಡ್ಕೋಕೆ ಹೊರಟಾಗ ನಮಗೆ 2ನೇ ದಿವಸಕ್ಕೆ ಅನಿಸಿದ್ದು, ಈ 5 ದಿವಸಕ್ಕೆ ಅಥವಾ 6 ದಿವಸಕ್ಕೆ ಈ ಟೂರನ್ನು ನಿಲ್ಲಿಸಬಾರ್ದು, ಒಂದೂವರೆ ತಿಂಗಳಕ್ಕೆ ಇಡೀ ದೇಶ ಸುತ್ತಬೇಕು ಒಮ್ಮೆ ಅಂತ ಅವತ್ತು ನಮ್ಮಲ್ಲಿ ಚರ್ಚೆ ಶುರುವಾಯಿತು. ಆ ಚರ್ಚೆಯಾಗೆ ಮುಂದೆ ನಂತರ ಕೋವಿಡ್ 2 ವರ್ಷ ಹಾಗೆ ಉಳ್ಕೊಳ್ತು ಇಲ್ಲಿಯ ಉದ್ಯೋಗದ ಕಾರಣದಿಂದ. ಆಮೇಲೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋದ್ಮೇಲೆ ಅನ್ನಿಸ್ತು, 1-1.5 ತಿಂಗಳ ಸಮಯ ನಮಗೆ ಯಾವತ್ತೂ ಸಿಗಲ್ಲ. ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ಬೋದು ಅಥವಾ ಜಾಬ್ ಕಮಿಟ್ಮೆಂಟ್ಗಳಲ್ಲಿ ಅದು ಸಿಗಲ್ಲ ಅಂತ. ಅವಾಗ ಅನಿಸಿದ್ದು ಇದನ್ನು ಸ್ಪ್ಲಿಟ್ ಮಾಡಬೇಕು. ಸೊ ಸ್ಪ್ಲಿಟ್ ಮಾಡಿದಾಗ ನಂತರ ಇದು ಮಾಡಿದ್ದು ತಮಿಳ್ನಾಡಿನ ಪ್ಲ್ಯಾನ್ಗಳು ಶುರುವಾಯಿತು. ಸೊ ತಮಿಳ್ನಾಡಿಗೆ ಇದು ಪೀಠಿಕೆ ಆಯಿತು. ಅದಾದಮೇಲೆ ಮಣಿರತ್ನ ಅವರ PS1 PS2 ಮೂವಿ ನೋಡಿದ ಮೇಲೆ ತಮಿಳ್ನಾಡಿನ ಬಗ್ಗೆ ನಮಗೆಲ್ಲರಿಗೂ, ವಿಶೇಷವಾಗಿ ಕನ್ನಡಿಗರಿಗೆ ಮತ್ತು ಉತ್ತರ ಭಾರತೀಯರಿಗೆ, ಅವರಿಗೆ ಬೇರೆದೇ ಆದ ರೀತಿ ಇದೆ. ಕನ್ನಡಿಗರಿಗೂ ನಮಗೆ ಒಂದು ಪೂರ್ವಾಗ್ರಹ ಪೀಡಿತವಾದ ಒಂದಿಷ್ಟು ಆಲೋಚನೆಗಳ ಬಗ್ಗೆ ತಮಿಳ್ನಾಡು ಲವ್ ಹೇಟ್ ರಿಲೇಶನ್ಶಿಪ್ ಎರಡೂ ಇದೆ. ಹೌದು. ಸೊ ಇಲ್ಲ, ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ವಿಶೇಷವಾಗಿ ನನಗನ್ಸಿದ್ದು ಚೋಳರ ಅವರ ಸಾಮ್ರಾಜ್ಯಗಳ ಆ ದೇವಸ್ಥಾನಗಳನ್ನು ನೋಡಬೇಕು ಅಂತ ಒಂದು ತುಂಬ ಆಸಕ್ತಿ ಇತ್ತು. ಸೊ ಆ ಕಾರಣಕ್ಕಾಗಿ ನಾವು ಆ ಪ್ಲ್ಯಾನನ್ನು ಶುರು ಮಾಡಿದ್ವಿ. ಸೊ ಹೀಗೆ ತಮಿಳ್ನಾಡಿನ ಪ್ಲ್ಯಾನ್ ಬಟ್ ನೀವು ಹೇಳಿದ್ರ ನನಗೆ, ಅಂದರೆ ಇಡೀ ಭಾರತ ಸುತ್ತಬೇಕು ಅಂಥೇಳಿ ಭಾಳಷ್ಟು ಜನ ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಮೊನ್ನೆ ನಾನು KN ಗಣೇಶಯ್ಯ ನಮ್ಮ ಆಥರ್ ಜೊತೆ ಮಾತಾಡಿದಾಗ ಅವರು ಭಾರತದಿಂದ ಶುರು ಮಾಡಿ ನಮ್ಮ ಈಸ್ಟರ್ನ್ ಪಾರ್ಟ್ ಆಫ್ ಎಲ್ಲ ದೇಶಗಳಿಗೆ ಹೋಗಿದ್ದಾರೆ. ಕಾಂಬೋಡಿಯಾ, ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡು, ಈ ಥರ ಏನು ದೇಶಗಳಿದೆ ಕಾರಲ್ಲಿ
4 ಜನ ಸೇರಿಕೊಂಡು ನಾವು ಭಾರತ ಅಲ್ಲ, ಅವರು ಅಂತಾರಾಷ್ಟ್ರೀಯ ಪ್ರವಾಸವನ್ನು ಮಾಡಿ ಬಂದಿದ್ದಾರೆ, 45 ದಿನಗಳ ಪ್ರವಾಸ. ಮತ್ತು ಅವ್ರು ಹೇಳ್ತಾ ಇದ್ರು, 2 ಡ್ರೈವರ್ ಇದ್ವಿ ನಾವು, ಅವರೊಬ್ಬರು ಇನ್ನೊಬ್ಬರೊಬ್ಬರು. ಮರುದಿನ ಬಂದ ಮೇಲೆ ಮುಗಿದ ಮೇಲೆ ಮತ್ತೆ ನಾನು ವಾಪಸ್ ಯಥಾ ಪ್ರಕಾರ ನಾನು ಸೈಕ್ಲಿಂಗ್ ಕೂಡ ಮಾಡಿದೆ ಅಂತ. ಅಂದರೆ ಟೈರ್ಡ್ ಆಗಿರಲಿಲ್ಲ ಅಂತ. ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲಿ ಉಳ್ಕೊಳ್ಬೇಕು, ಎಲ್ಲಿ ನೀವು ಹೇಗೆ ಎಷ್ಟು ಹೊತ್ತಿಗೆ ಟ್ರಾವೆಲ್ ಮಾಡಬೇಕು, ಇದೆಲ್ಲ ಪ್ಲ್ಯಾನ್ ಮಾಡಿದರೆ ನೀವು ಎಕ್ಸಾಸ್ಟ್ ಆಗಲ್ದಂಗೆ ನೀವು ಮಾಡ್ಕೊಳಕ್ಕೆ ಸಾಧ್ಯ. ಹೌದು. ಅಂದರೆ ಕಾರಲ್ಲಿ ವಿಶೇಷವಾಗಿ ನಾವೇ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಓನ್ ವೆಹಿಕಲ್, ಬೈಕಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು. ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೇಗೆ ಅಂದರೆ ನಮ್ಮ ಜೊತೆಗೆ ಒಬ್ಬರು ಆತ್ಮೀಯವಾದ ಒಬ್ಬ ಸ್ನೇಹಿತ, ನಮ್ಮನ್ನ ನಂಬುವಂಥ ಒಬ್ಬ ಸ್ನೇಹಿತ, ನನ್ನ ವಿಶೇಷವಾಗಿ ನಮ್ಮ ಡ್ರೈವಿಂಗ್ ಸ್ಕಿಲ್ಲನ್ನು ಕರೆಕ್ಟ್ ಒಬ್ರಿಗೊಬ್ರಿಗೆ ಹೇಗೆ ನಂಬಿಕೆ ಇರಬೇಕು, ಡ್ರೈವಿಂಗ್ ಬಗ್ಗೆ ಪ್ಯಾಷನ್ ಇರುವಂಥವ್ರು, ಪ್ಯಾಷನ್ ಜೊತೆ ನಂಬಿಕೆ ಅಫ್ಕೋರ್ಸ್. ಅಂದರೆ ನಾನು ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ನನ್ನ ಸ್ನೇಹಿತ ಪಕ್ಕಕ್ಕಿದ್ದವನಿಗೆ ಇವನ ಬಗ್ಗೆ ಡ್ರೈವಿಂಗ್ ನಂಗೇನು ಸಮಸ್ಯೆ ಇಲ್ಲ, ನಾನು ನಿದ್ದೆ ಮಾಡ್ಬೋದು ಅಂತ. ಅವಾಗ ಏನಾಗುತ್ತೆ, ಅವರ ಸುಸ್ತು ಕಡಿಮೆ ಆಗುತ್ತೆ. ಕರೆಕ್ಟ್. ಸೊ ಅವ್ರು ಮಾಡ್ತಾ ಇರ್ಬೇಕಾದ್ರೆ ನನಗೂ ಅಷ್ಟೇ, ನಂಗೆ ಟೆನ್ಷನ್ ಇರಲ್ಲ. ಒಂದೊಮ್ಮೆ ಆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಅಂತಂದ್ರೆ ಪಕ್ಕ ಕೂತವರಿಗೆ ಮತ್ತೆ ಅದರಿಗಿಂತ ಹೆಚ್ಚು ಎಕ್ಸಾಸ್ಟ್ ಆಗೋಗ್ತೀವಿ. ನಿಜ. ಸೊ ಅದು ಭಾಳ ಕರೆಕ್ಟಾಗಿ ಹೇಳಿದ್ರಿ ನೀವು. ಸೊ ತಮಿಳ್ನಾಡಿಗೆ ಯಾರ್ಯಾರು ಹೋದ್ರಿ, ಎಷ್ಟು ದಿನ ಹೋದ್ರಿ? ನಾವು ಒಟ್ಟು 5 ದಿವಸ ಹೋಗಿದ್ದು. ನಾನು ಮತ್ತು ವಿನಾಯಕ್ ಭಟ್ ಅಂತ ನನ್ನ ಸ್ನೇಹಿತರು, ಮತ್ತೆ ನಮ್ಮ ಇನ್ನಿಬ್ರು ವಿನಾಯಕ್ ಭಟ್ ಮೂರೂರು. ಸೊ ನಾವು ಡೆಲ್ಲಿಗೆ ಹೋಗಿದ್ದು ಕೂಡ ನಾನು ಮತ್ತು ವಿನಾಯಕ್ ಭಟ್ ಅವರೇ. ಸೊ ನಮ್ಮ ಆಲ್ ಇಂಡಿಯಾ ಟೂರ್ ಪ್ಲ್ಯಾನ್ ಇರೋದು ನಮ್ಮಿಬ್ಬರದೇ, ಆ ಪ್ಲ್ಯಾನ್ ಇದ್ದಿದ್ದೆ ನಮ್ಮಿಬ್ಬರದ್ದು. ಸೊ ಹೋಗಬೇಕು ಅಂತ. ಸೊ ಇಲ್ಲಿಗೆ ಹೋದಾಗ ಅವರು ಕೂಡ ಅವ್ರು ಬೈಕ್ ರೈಡನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ನಾವು ಕಾರಲ್ಲಿ ಫೈನಲ್ ಮಾಡಿದಾಗ ಸೊ ಒಂದು ಪ್ಲ್ಯಾನನ್ನು ಮಾಡ್ಕೊಂಡ್ವಿ. ಸೊ ನಮ್ದಿದ್ದು ತಂಜಾವೂರು ಹೋಗಲೇಬೇಕು, ಅದು ನಮ್ಮ ಅಲ್ಟಿಮೇಟ್ ಪ್ಲೇಸ್. ಇದನ್ನ ಹೆಚ್ಚು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗಿದ್ದು ತಂಜಾವೂರು ಮೊದಲು ಅಂತ. ಸೊ ನಮ್ಮ ಪ್ರತಿಯೊಂದು ಟೂರಲ್ಲೂ ಒಂದು ಪಾಯಿಂಟ್ ಇರುತ್ತೆ, ಇದು ನಮ್ಮ ಮೇನ್ ಕಾನ್ಸಂಟ್ರೇಷನ್ ಆಗಿರಬೇಕು ಅಂತೇಳಿ. ಸೊ ನಾವು ತಂಜಾವೂರಿನ ಸುತ್ತಮುತ್ತ ಎಲ್ಲವನ್ನು ಹಾಕೋತಾ ಹೋದ್ವಿ. ಸೊ ತಂಜಾವೂರಿಗೆ ಹೋಗಬೇಕಾದ್ರೆ ಯಾವ ಜಾಗ ಸಿಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೋತಾ ಹೋದ್ವಿ. ಅದಕ್ಕಿಂತ ಮುಂಚೆ ಯಾವುದೋ ಒಂದು ಪ್ಲೇಸಿಗೆ ಹೋಗಬೇಕಾದ್ರೆ ನಾವು ಸಾಮಾನ್ಯವಾಗಿ ಮಾಡೋದೇನು ಅಂತಂದರೆ, ನಮ್ಮ ಕಲೀಗ್ಸ್ ಯಾರಾದರೂ ಇದ್ದಾರಾ ಆ ರಾಜ್ಯದವರು ಅಥವಾ ಆ ಪ್ಲೇಸ್ ಅವರು, ನಮ್ಮ ಕಲೀಗ್ಸ್ ಯಾರಾದರೂ ಇದ್ದಾರಾ, ಅಥವಾ ನಮ್ಮ ಫೇಸ್ಬುಕ್ಕಲ್ಲಿರ್ಬೋದು, ಬೇರೆ ಸ್ನೇಹಿತ ವಲಯದಲ್ಲಿ ಯಾರಾದರೂ ಇದ್ದಾರಾ ಅಂತ. ಏನಕ್ಕೆ ಅಂದರೆ, ನನಗೆ ತಂಜಾವೂರು ತಮಿಳ್ನಾಡನ್ನು ಹೆಚ್ಚು ಎಂಜಾಯ್ ಮಾಡೋಕ್ಕೆ, ಅರ್ಥ ಮಾಡೋಕ್ಕೆ ಯಾವಾಗ ಆಗುತ್ತೆ ಅಂದರೆ, ಅಲ್ಲಿಯ ಲೋಕಲ್ ಎನ್ವೈರ್ಮೆಂಟನ್ನು ಅಥವಾ ಫುಡ್ಡನ್ನು ಎಲ್ಲವನ್ನೂ ತಿಳ್ಕೊಂಡಾಗ. ಇಲ್ಲ ಅಂತಂದರೆ 5 ದಿವಸದ ಟೂರ್ 2 ದಿವಸಕ್ಕೆ ಸುಸ್ತಾಗಿ ಹೋಗುತ್ತೆ. ಸೊ ನಾವು ಅದ್ರಿಗಿಂತ ಮುಂಚೆ ಏನು ಮಾಡಿದ್ವಿ, ನಮ್ಮ ಆಫೀಸಲ್ಲಿ ಒಂದಿಷ್ಟು ಜನ ತಮಿಳ್ನಾಡವರಿದ್ದರು, ನನ್ನ ಸ್ನೇಹಿತರಲ್ಲಿ ಕೆಲವರು, ಅವ್ರನ್ನೆಲ್ಲವನ್ನು ಕೇಳ್ಕೊಂಡ್ವಿ. ಹಾಗಾದರೆ ನಾವು ಏನು ನೋಡಬಹುದು, ಫಸ್ಟು ನಾವಿಬ್ಬರು ತುಂಬ ತಿಂಡಿ ಪೋತ್ರು ಅಂತ ಹೇಳ್ತೀವಲ್ಲ, ಸೊ ಏನು ಅಲ್ಲಿಯ ಲೋಕಲ್ ಫುಡ್ ಏನು ಅಂತ, ಲೋಕಲ್ ಫುಡ್ಡನ್ನು ಒಂದಿಷ್ಟು ಪಟ್ಟಿ ಮಾಡ್ಕೊಂಡ್ವಿ. ಓಕೆ. ಆ ಪ್ಲೇಸ್ ತಂಜಾವೂರು ಹೇಗೂ ನಮ್ದು ಫಿಕ್ಸ್ ಆಗಿತ್ತು. ಸೊ ತಂಜಾವೂರು ಸುತ್ತಮುತ್ತ ಯಾವ್ದಾವ್ದು ಬರುತ್ತೆ, ಯಾವ್ಯಾವ ದೇವಸ್ಥಾನಗಳು ಬರುತ್ತೆ. ನಮ್ದಿದ್ದು ರಿಲಿಜಿಯಸ್ ಅನ್ನೋದಕ್ಕಿಂತ ನಮಗೆ ಚೋಳರ ಆರ್ಕಿಟೆಕ್ಚರನ್ನು ನಮಗೆ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ಅದಕ್ಕೆ ಪೂರಕವಾಗಿ ಆಯಿತು, ಶುರು ಮಾಡೋಣ. ಸೊ ನಮಗೆ ಮೊದಲು ಇದಾಗಿದ್ದು ನಾಮಕ್ಕಲ್ ಅಂಥೇಳಿ, ಇಲ್ಲಿಂದ ಒಂದು 150 ಕಿಲೋಮೀಟ್ರಲ್ಲಿ ಬರುತ್ತೆ. ಕೃಷ್ಣಗಿರಿ ಆದಮೇಲೆ ಬರುವಂಥ, ಸೇಲಂ ಹತ್ರ ಬರುವಂಥ ಪ್ಲೇಸು. ಅಲ್ಲಿಂದ ಶುರು ಮಾಡಿದ್ವಿ. ಇಲ್ಲಿಂದ ಹೀಗೆ ಶುರು ಮಾಡೋಣ ಅಂತ. ಸೊ ಅವ್ರು ಆ ರೀತಿ ಐಡಿಯಾವನ್ನು ನಮಗೆ ನಮ್ಮ ಸ್ನೇಹಿತರುಗಳ, ನಮ್ಮ ಕಲೀಗ್ಸೇ ಕೊಟ್ಟಿದ್ದು. ಓಕೆ, ಹೀಗೀಗೆ ಹೋಗಿ ಸೊ ನಿಮ್ಗೊಂದು ಸರ್ಕಲ್ ಆಗುತ್ತೆ ಅಂತ. ಸೊ ನಾವು ಶುರು ಮಾಡಿದ್ದು ನಾಮಕ್ಕಲ್ಲಿಂದ ಶುರು ಮಾಡಿದ್ವಿ. ಅಲ್ಲಿಂದ ತಿರುಚಿಲೆ ಶ್ರೀರಂಗಮಿಗೆ ಹೋದ್ವಿ. ಹಾಗೆ ನಂತರ ತಂಜಾವೂರಿಗೆ ಮೊದಲನೇ ದಿವಸನೇ ತಂಜಾವೂರಿಗೆ ಹೋಗಿ ತಲುಪಿದ್ವಿ. ಸೊ ತಂಜಾವೂರಿನ ನಂತರ ಸುತ್ತಮುತ್ತ ಕುಂಭಕೋಣಮ್ಮು, ಗಂಗೈಕೊಂಡ, ಅದನ್ನು ಮುಗಿಸಿ ಆಮೇಲೆ ರಾಮೇಶ್ವರದಿಂದ ಧನುಷ್ಕೋಡಿ, ಮಧುರೈಯಿಂದ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಸೊ ಈ ಪ್ಲೇಸಸ್ಗಳನ್ನು ನಾವು ಇಷ್ಟೇ ಬರೀ ಗೂಗಲ್ ನೋಡಿಕೊಂಡು ಇದನ್ನು ಮಾಡ್ಕೋಬೋದು. ಅವಾಗ ನಮ್ಗೆ ಈ ಪ್ಲೇಸ್ ಮಾತ್ರ ನಮಗೆ ಸಿಗುತ್ತೆ. ಈ ಪ್ಲೇಸು ಸುತ್ತಮುತ್ತ ಯಾವುದೋ ಒಂದು ಸಣ್ಣ ಮತ್ತೊಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಒಳಗಡೆ ಏನು ಆಗ್ತಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದನ್ನು ತಿಳ್ಕೊಬೇಕು ಅಂದರೆ ಲೋಕಲ್ ಇದ್ದವ್ರು ಯಾರೋ ಒಬ್ಬರು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳನ್ನು ಬೇಕು. ಗೂಗಲು ನಮಗೆ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ, ನಾವು ಇವತ್ತು ತುಂಬ ಜನ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಟೂರ್ ಹೋಗ್ತಾರೆ, ಅಲ್ಲಿ ಜಾತ್ರೆ ಇರುತ್ತೆ ಅಷ್ಟೇ. ಅದರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಯಾರೋ ಲೋಕಲ್ ಅವರನ್ನೇ ಕೇಳ್ಕೊಳ್ಬೇಕಾಗುತ್ತೆ. ಸೊ ಅವರನ್ನು ಆ ರೀತಿಯ ಮಾಹಿತಿಗಳಿಗೆ ಒಂದು 15 ದಿವಸದ ಮುಂಚೆ ಆ ರೀತಿಯ ತಿಳ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಟೂರನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡೋಕ್ಕೆ. 2 ಥರ ಟೂರ್ ಇರುತ್ತೆ. ಒಂದು, ನೀವು ಎಲ್ಲರೂ ಹೋಗುವಂಥ ಜಾಗಗಳಿಗೆ ಹೋಗೋದು. ಇನ್ನೊಂದು ಥರದ್ದು ಏನು ಅಂತಂದರೆ, ಎಲ್ಲರೂ ಹೋಗೋ ಜಾಗಗಳನ್ನ
ಜೊತೆಗೆ ಯಾರು ಹೋಗದಿರುವಂತಹ ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸ್ಗಳಿಗೆ ಹೋಗೋದು ಅದು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಲ್ಲ. ಅದು ಕೇವಲ ಅಲ್ಲಿ ಲೋಕಲೈಟ್ಸ್ ಮೂಲಕ ಮಾತ್ರ ಗೊತ್ತಾಗುತ್ತೆ. ಸೊ ಎಷ್ಟೋ ಆ ಥರ ಇಂಟ್ರೆಸ್ಟಿಂಗ್ ಪ್ಲೇಸ್ಗಳು ಇರ್ತವೆ, ಅಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಿರಲ್ಲ, ಅಲ್ಲಿ ಹೋಟ್ಲ್ಗಳಿರಲ್ಲ, ಬಟ್ ಪ್ಲೇಸ್ ಚೆನ್ನಾಗಿರುತ್ತೆ. ಹೌದು. ಸೊ ಹೀಗಾಗಿ ಆ ಥರದ್ದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ನನಗೆ ಒಂದು ಫುಲ್ ಇದಕ್ಕೆ ತಂಜಾವೂರಿಗೆ ಎಲ್ಲರೂ ತಂಜಾವೂರು ಬಗ್ಗೆ ಹೇಳ್ತಾರೆ. ಅದನ್ನು ತಂಜಾವೂರಿಗೆ ಯಾವ ಟೈಮಲ್ಲಿ ಹೋಗಬೇಕು, ತಂಜಾವೂರು ದೇವಸ್ಥಾನವನ್ನು ಯಾವ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅದರ ವೈಬ್ ಫೀಲ್ ಮಾಡೋಕ್ಕಾಗತ್ತೆ ಅಂತ ನಮಗದು ಎಲ್ಲೂ ಸಿಕ್ಕೇ ಇರಲಿಲ್ಲ. ನಮಗೆ ಆ ಮಾಹಿತಿಗಳು ಇವನ್ ನಮ್ಮ ಕಲೀಗ್ಸ್ ಕೂಡ ಅದು ಪೂರ್ತಿ ಒಂದಿಷ್ಟು ಹೇಳಿದ್ರು, ಅದು 100% ಸಿಕ್ಕಿರಲಿಲ್ಲ. ಅದು ನಮಗಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಅದರಿಂದ ನಾವು 2 ದಿವಸ ಉಳ್ಕೊಂಡ್ವಿ ತಂಜಾವೂರಲ್ಲೇ. ಹೌದಾ? ತಂಜಾವೂರಲ್ಲೇ 2 ದಿವಸ ಉಳ್ಕೊಂಡ್ವಿ. ಏನಾಯಿತು, ಫಸ್ಟ್ ಡೇ ನಾವು ಅಲ್ಲಿ ಹೋದಾಗ ಒಳಗಡೆ ಹೋದ್ವಿ, 6 ಗಂಟೆಗೆ ಎಂಟ್ರ್ ಆದ್ವಿ. ಬೆಳಿಗ್ಗೆನ? ಸಂಜೆ ಒಳಗಡೆ ತಂಜಾವೂರು ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂತಂದರೆ ಸಂಜೆ ಹೋಗಬೇಕು. ಅದು ನಿಮಗೆ ಪಕ್ಕ ಗೋಲ್ಡನ್ ಟೆಂಪಲ್, ಆ ಲೈಟಿಗೆ ಆರ್ಕಿಟೆಕ್ಚರ್ ನಿಮಗೆ ಗೋಲ್ಡನ್ ಟೆಂಪಲ್ ಟೈಪ್ ಕಾಣುತ್ತೆ. ಫುಲ್ ಪ್ರಿಮೈಸಿಸು ಅದೇ ರೀತಿ ಕಾಣಿಸುತ್ತೆ. ಸಂಜೆ ಹೋದ್ವಿ, ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಎಲ್ಲ ಕೂತು ಎಲ್ಲ ಕಡೆ ಒಂದು ತಾಸನ್ನು ನೋಡಿದ್ವಿ. 8:45 ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ 8:15 ಇಲ್ಲಿ ಅರ್ಧ ಗಂಟೆ ಮುಂಚೆ ಅಂಥೇಳಿ ಅದ್ರ ಎದುರುಗಡೆ ಹೋದ್ವಿ. ಹೋದ ತಕ್ಷಣ ಒಳಗಡೆ ಹೋಗಿ ಅಂತ ಹೇಳಿದ್ರಲ್ಲಿ ಇದ್ದಂಥ ಅರ್ಚಕರಿದ್ರು, ಎಲ್ಲ ಇದ್ರು. ಒಳಗಡೆ ಹೋಗಿ ಅಂದರೆ ಒಳಗಡೆ ಗರ್ಭಗುಡಿ ಹತ್ರ. ಓಕೆ. ಸೊ ತುಂಬ ದೇವಸ್ಥಾನಗಳಲ್ಲಿ ಗರ್ಭಗುಡಿವರೆಗೆ ನಮಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ತುಂಬ ಹತ್ತಿರದವರೆಗೆ ಹೋಗ್ಬೋದು. ಆ ದೇವಸ್ಥಾನದ ಒಳಗಡೆ ಅವತ್ತು ಎಂಟ್ರಾದಂಥ ಕೊನೆಯ 4 ಜನ ನಾವು ಹೋದ ತಕ್ಷಣ ಬಾಗಿಲು ಹಾಕಿದ ಮೇಲೆ ಶಿವಲಿಂಗದ ಪೂಜೆ ನಡೀತಾ ಇತ್ತು. ನಮಗೆ ಪೂಜೆ ಎಲ್ಲ ಮುಗೀತು. ದೇವಸ್ಥಾನದ ಒಳಗಡೆ ಹೋದ್ರೆ ಹೊರಗಡೆ ಬಾಗ್ಲು ಹಾಕಿದ್ರ? ಹೊರಗಡೆ ದೇವಸ್ಥಾನಕ್ಕೆ ಎಂಟ್ರ್ ಆದ ತಕ್ಷಣ ಒಂದು ಮೇನ್ ದೇವಸ್ಥಾನದ ಒಂದು ಬಾಗ್ಲು ಇರುತ್ತಲ್ಲ, ಅದನ್ನು ಬಾಗ್ಲನ್ನ ಹಾಕಿದ್ರು. ಆಮೇಲೆ ಪೂಜೆಯನ್ನು ಕಂಟಿನ್ಯೂ ಮಾಡಿದ್ರು. ಆಮೇಲೆ ಅಲ್ಲಿ ಪೂಜೆ ನಡೀತಾ ಇರಬೇಕಾದ್ರೆ ಪರದೆಯನ್ನು ಹಾಕಿರ್ತಾರೆ. ನಾವು ನೈವೇದ್ಯದ ಟೈಮಲ್ಲಿ ಪರದೆಗಳನ್ನ ಹಾಕ್ತಾರೆ. ತೆಗೆದ ತಕ್ಷಣ ಒಂದು ವೈಬ್ ಬರುತ್ತಲ್ಲ, ಅದನ್ನ ನಮಗೆ ಆ ಫೀಲನ್ನು ನೋಡಿಕೊಂಡು ನಾವು ಮರುದಿವಸ ಮತ್ತೆ ಹೋದ್ವಿ ಅದೇ ಟೈಮಿಗೆ. ಮರುದಿವಸ ನಾವು ಹೋದಾಗ ಫಸ್ಟ್ ಟೈಮ್ ಏನಾಯಿತು, ನಮಗೆ ಗೊತ್ತಿತ್ತಲ್ಲ ಯಾವ ಟೈಮಿಗೆ ಏನಾಗುತ್ತೆ ಅಂಥೇಳಿ. ಒಂದು ರೌಂಡ್ ಬೇಗ ಮುಗಿದೋಯ್ತು, ಮತ್ತು ರಿಟರ್ನ್ ಬಂದ್ವಿ. ಸೊ ಈ ರೀತಿಯ ಕೆಲವು ಪರ್ಸ್ನಲ್ ವೈಬ್, ಅದು ಯಾವ ರೀತಿಯ ಫೀಲ್ ಆಗುತ್ತೆ, ದೇವ್ರ ಬಗ್ಗೆ ನಂಬಿಕೆನೇ ಇರಬೇಕು ಅಂತಿಲ್ಲ. ಆ ಸ್ಥಳದ ಒಂದು ಪಾಸಿಟಿವ್ ವೈಬ್ ಇರುತ್ತಲ್ಲ, ಆ ಕ್ಷಣಕ್ಕೆ ಬರುವಂಥದ್ದು. ನನ್ನ ಇಲ್ಲಿವರೆಗೆ ಇವತ್ತು ಧಾರ್ಮಿಕವಾಗಿ ನಂಗೆ ಭಾಳಷ್ಟು ನಂಬಿಕೆ ಇದೆ ಅಥವಾ ದೇವ್ರ ಬಗ್ಗೆ ನಂಗಿದೆ ಅಂತಲ್ಲ, ಆದರೆ ಆ ಕ್ಷಣಕ್ಕೆ ಹೋದಾಗ ನಮ್ಮಲ್ಲಿ ಒಂದು ರೋಮಾಂಚನ ಆಗುತ್ತಲ್ಲ, ಅಲ್ಲಿ ಹೋದ ತಕ್ಷಣ ನಮಗೆ ಆ ಚೋಳರ ರಾಜ್ಯದ ಅವತ್ತಿನ ವೈಭವ ಹೇಗಿರ್ಬೋದು ಅಂತ ಒಂದು ಸರಿ ಕಲ್ಪನೆ ಬರುತ್ತೆ. ಸೊ ಅದು ಈ ರೀತಿಯ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳು ಅಲ್ಲಿ ತಿಳ್ಕೊಬೇಕು, ಇಂಥ ಟೈಮಿಗೆ ಹೋಗಿ ತಿಳ್ಕೊಳ್ಬೇಕು ಅಂದರೆ ಸೊ ಅಲ್ಲಿ ಗೂಗಲಲ್ಲಿ ಇದು ಎಲ್ಲೂ ಸಿಗಲ್ಲ. ಎಕ್ಸಾಕ್ಟ್ಲಿ. ಸೊ ಆ ಕಾರಣದಿಂದ ತಂಜಾವೂರು ದೇವಸ್ಥಾನವನ್ನು ಸಂಜೆಯನ್ನು ಈ ರೀತಿ ಎಕ್ಸ್ಪೀರಿಯನ್ಸ್ಗಳನ್ನು ನೋಡೋಕ್ಕೆ, ಲೈಟಿಂಗ್ಸಲ್ಲಿ ನೋಡೋಕ್ಕೆ ಒಂದ್ಸರಿ ಸಂಜೆ ಹೋಗಬೇಕು. ಅದಾದಮೇಲೆ ಆರ್ಕಿಟೆಕ್ಚರ್ ಏನೇನು ಡೀಟೇಲಿಂಗ್ ಇದೆ ಅಂತ ನೋಡಬೇಕು ಅಂದರೆ ಡೇ ಟೈಮಲ್ಲಿ ಒಂದ್ಸರಿ ಹೋಗಬೇಕು. ಸೊ ತಂಜಾವೂರು ದೇವಸ್ಥಾನವನ್ನು ಅದೊಂದೇ ನೋಡೋಕ್ಕೆ ಕನಿಷ್ಠ ಒಂದು 8 ತಾಸು, 6ರಿಂದ 8 ತಾಸು ಬೇಕು. ಓಕೆ, ಒಂದು ಫುಲ್ ಡೇ ಮಿನಿಮಮ್. ಇಲ್ಲಿಂದ ಈಗ ನಾವು ತಂಜಾವೂರಿಗೆ ನೇರವಾಗಿ ಬಸ್ಸಲ್ಲೂ ಹೋಗ್ಬೋದು. ಅಲ್ಲಿ ಹೋಗಿ ಬೆಳಗ್ಗೆ ಅಷ್ಟೆಲ್ಲವನ್ನು ನೋಡಿ ಸಂಜೆ ಆ ಎಕ್ಸ್ಪೀರಿಯನ್ಸನ್ನು ಮಾಡಿಕೊಂಡು ಮತ್ತೆ ವಾಪಸ್ ಬರ್ಬೋದು. ಹಾಗೂ ಕೂಡ ಒಂದೇ ದಿವಸದಲ್ಲಿ ತಂಜಾವೂರನ್ನು ಕೂಡ ನೋಡ್ಬೋದು. ಸೊ ಇದು ತಂಜಾವೂರಿನ ಕಥೆ. ಸೊ ಈ ಥರ ನಾವು ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ಈಗ ಸಾಕಷ್ಟು ಮಾಹಿತಿ ಕೊಟ್ಟರು, ಮತ್ತು ಇದನ್ನು ಕೇಳಿದರೆ ಖಂಡಿತ ಎಲ್ರಿಗೂ ಹೋಗ್ಬೇಕನ್ಸುತ್ತೆ. ನಾನು ಒಂದು ಸಲ ಹೋಗಿದ್ದೀನಿ, ಆದರೆ ಇನ್ನೊಂದು ಸಲ ನಂಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಯಾಕೆ ತುಂಬ ವರ್ಷಗಳಾಯ್ತು ಹೋಗಿ. ಎರಡನೇದು ಡೀಟೇಲಿಂಗ್ ಅನ್ನೋದು ಇದೆಯಲ್ಲ, ಅದು ಮಿಸ್ ಆಗಿರುತ್ತೆ ಎಷ್ಟೋ ಸಲ. ಫ್ರೆಂಡ್ ಜೊತೆ ಹೋಗಿರ್ತೀವಿ, ಅಂದರೆ ಅಭಿರುಚಿ ಇರುವಂಥ ಫ್ರೆಂಡ್ಸ್ ಸಿಕ್ಕರೆ ಓಕೆ, ಏನಿಲ್ಲ ಸುಮ್ಮನೆ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡ್ದೆ, ಒಂದು ರೌಂಡ್ ಹಾಕಿದೆ, ಹಿಂಗೆ ತಲೆಗೆ ಎತ್ತಿ ಕೂಡ ನೋಡಲ್ಲ ಕೆಲವೊಬ್ಬರು ನಮ್ಮ ಫ್ರೆಂಡ್ಸು. ಹಂಗೆ ಬಂದುಬಿಡ್ತೀವಿ, ಹಂಗೆ ಮುಂದೆ ಹೋಗ್ಬಿಟ್ಟಿರ್ತೀವಿ, ಮತ್ತೇನೋ ಬೇರೆ ಉದ್ದೇಶಗಳಿಂದ ನಾವು ಹೋಗ್ತಾ ಇರ್ತೀವಿ. ಆ ಥರ ಆಗಿತ್ತು ನನಗೆ. ಸೊ ರಾಜೀವ್, ಇದಾದಮೇಲೆ ನೆಕ್ಸ್ಟು ನೀವು ಅದು ಕನೆಕ್ಟೆಡ್ ಆಗಿರುವಂಥ, ಅದು ಹತ್ತಿರದಲ್ಲಿರುವಂಥ ಯಾವ ದೇವಸ್ಥಾನದ ಬಗ್ಗೆ? ತಂಜಾವೂರುಕ್ಕೆ ನಾವು ಅಲ್ಲಿಗೆ ಹೋದಾಗ ಒಂದಿಷ್ಟು ಕಥೆಗಳು ನಾವು ಮೊದಲೇ ಓದಿದ್ವಿ. ಏನಂದ್ರೆ ತಂಜಾವೂರು ರಾಜರಾಜ ಏನು ದೇವಸ್ಥಾನವನ್ನು ಬೃಹದೀಶ್ವರ ಅಂತ ನಾನು ದೇವಸ್ಥಾನ ಹೇಳ್ತಾ ಇದ್ದಿದ್ದು, ಅದ್ರ ಹಿಂದೆ ಸಾಕಷ್ಟು ಕಥೆಗಳಿದೆ. ಅಂದರೆ ಆ ದೇವಸ್ಥಾನವನ್ನು ಕಟ್ಟೋಕೆ ಅದರ ದೇವಸ್ಥಾನದ ತುದಿಗೆ 80 ಟನ್ನಿನ ಒಂದು ಏಕಶಿಲೆಯನ್ನು ಇರಿಸಿದ್ರು. ಅದಕ್ಕೆ 6 ಕಿಲೋಮೀಟ್ರ್ ದೂರ ಮಣ್ಣನ್ನು ಹಾಕಿ ಲೇವಲ್ ಮಾಡಿ ಅಲ್ಲಿಂದ ಆ ಕಲ್ಲನ್ನು ಎಳ್ಕೊಂಬಂದು ಆನೆಯಲ್ಲಿ ದೇವಸ್ಥಾನದ ತುದಿಗೆ ಆ ಕಲ್ಲನ್ನು ಇಟ್ಟರು, ಶಿಲೆಯನ್ನು ಇಟ್ಟರು ಅಂತ. ಸೊ ಈ ಬೃಹದೇಶ್ವರ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನ. ನಿಮಗೆ ತಮಿಳುನಾಡಲ್ಲಿ ಚೋಳರ ಬಹುತೇಕ ದೇವಸ್ಥಾನಗಳು ಈಶ್ವರ ದೇವಸ್ಥಾನಗಳಾಗಿರುತ್ತೆ.
ಸೊ ಅಲ್ಲಿಂದ ನಾವು ಮರುದಿವಸ ನಾವು ಕುಂಭಕೋಣಂಗೆ ಹೋದ್ವಿ. ಕುಂಭಕೋಣಂದಲ್ಲಿ ಅಮೃತೇಶ್ವರ ಅಂತ ಹೇಳಿ ದೇವಸ್ಥಾನ ಬರುತ್ತೆ. ಸೇಮ್ ಅದೇ ಆರ್ಕಿಟೆಕ್ಚರ್ ನಾವು ಇದೇ ಟೈಪ್ ಅಂತ ಹೇಳ್ಬೋದು. ಕುಂಭಕೋಣಂನಲ್ಲಿ ಕನಿಷ್ಠ ನಿಮ್ಗೊಂದು 10 ದೇವಸ್ಥಾನಗಳು ಸಿಗುತ್ತೆ ನೋಡೋಕ್ಕೆ. ಚೋಳರ ಆರ್ಕಿಟೆಕ್ಚರ್ದು ಒಂದು 10 ದೇವಸ್ಥಾನಗಳಿರುತ್ತೆ. ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅಮೃತೇಶ್ವರ ದೇವಸ್ಥಾನ. ಅದು ಕೂಡ ತುಂಬ ಚೆನ್ನಾಗಿದೆ, ಆರ್ಕಿಟೆಕ್ಚರಲ್ಲಿ ತುಂಬ ಚೆನ್ನಾಗಿದೆ. ನೀವು ಕನಿಷ್ಠ ಒಂದು 1.5 ತಾಸು ಅಲ್ಲಿ ಸ್ಪೆಂಡ್ ಮಾಡ್ಬೋದು. ಅಲ್ಲೂ ಕೂಡ ಪೂಜೆ ನಡೀತಾ ಇದೆ. ಅಂದರೆ ನಮ್ಮ ತುಂಬ SI ದೇವಸ್ಥಾನಗಳಲ್ಲಿ ಪೂಜೆ ನಡೆಯುವಂಥದ್ದು ಎಲ್ಲದ್ರೂ ನಡೆಯಲ್ಲ. ಈಗ ನಾವು ನಾರ್ತ್ ಇಂಡಿಯಾದಲ್ಲಿ ಕೆಲವು ದೇವಸ್ಥಾನಗಳಿಗೆ ಹೋದರೆ ಅದು ನಮ್ಮಲ್ಲಿ ಮೂರ್ತಿ ವಿಘ್ನ ಆದರೆ ಅದನ್ನು ಪೂಜೆ ಮಾಡಲ್ಲ. ಸೊ ಇಲ್ಲಿ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ, ನಿತ್ಯ ಪೂಜೆಗಳು ಇಲ್ಲಿ ನಡೆಯುತ್ತೆ. ಸೊ ನಾವು ಅಮೃತೇಶ್ವರ ಮುಗಿಸ್ಕೊಂಡ್ವಿ. ಅಲ್ಲೇ ಒಂದು ಶ್ರೀರಂಗನಾಥ್ ಅಂತೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ನಾವು ಸಾಮಾನ್ಯವಾಗಿ ಗರ್ಭಗುಡಿಯ ಪೂರ್ತಿ ಒಳಗಡೆ ಹೋಗೋಕ್ಕಿಲ್ಲೂ ಅವಕಾಶಗಳಿರಲ್ಲ. ಆ ದೇವಸ್ಥಾನದಲ್ಲಿ ನೀವು ಕೊನೆಯ ನಿಮಗೆ ದೇವರು ನಿಮ್ಮಿಂದ ಸುಮಾರು ದೇವರ ಮೂರ್ತಿ ಏನಿದೆಯೋ ಅದು 10 ಮೀಟ್ರ್ ದೂರದಲ್ಲಿರುತ್ತೆ ಅಷ್ಟೇ. ಅಲ್ಲೂರಿಗೆ ನೀವು ಹೋಗ್ಬೋದು. ಯಾವುದು? ಶ್ರೀರಂಗಂ ಅಲ್ಲ, ಇದರಲ್ಲೇನೆ ಕುಂಭಕೋಣಂಲ್ಲೇನೆ ಅಲ್ಲಿ ಶ್ರೀರಂಗನಾಥ ಸ್ವಾಮಿದು ಒಂದು ದೇವಸ್ಥಾನ ಇದೆ. ಅದು ನಾ ಇವತ್ತಿನವರೆಗೆ ಅಷ್ಟು ಹತ್ತಿರದಿಂದ ದೇವರುಗಳನ್ನು ಆ ಇದರಲ್ಲಿ ನೋಡಲ್ಲ. ನೀವು ಅಲ್ಲಿ ಎಲ್ಲೂ ಕಾಣಿಸಲ್ಲ, ಮೊದಲೆಲ್ಲೂ ಶ್ರೀರಂಗನಾಥ ಸ್ವಾಮಿದು ಮುಖ ಎಲ್ಲೂ ಕಾಣಿಸಲ್ಲ. ಅಲ್ಲೂ ಹೋದ ತಕ್ಷಣ ನಿಮಗೆ ಇದ್ದಕ್ಕಿದ್ದಂತೆ ಅವ್ರು ಆರತಿ ಮಾಡ್ತಾರೆ, ಅವಾಗ ಅಲ್ಲಿ ಕಾಣಿಸುತ್ತೆ, ಮುಖ ಕಾಣಿಸುತ್ತೆ. ಸೊ ಆ ವೈಬ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆ ದೇವಸ್ಥಾನ. ಹಾಗೆ ಆರ್ಕಿಟೆಕ್ಚರು ಅಷ್ಟೇ. ನಿಮ್ಗೆ ಎಲ್ಲಿ ಹೋದ್ರೂ ಈ ಕುಂಭಕೋಣ ಅಲ್ಲಿ ಆ ತಮಿಳ್ನಾಡಿನ ಬಹುತೇಕ ದೇವಸ್ಥಾನಗಳಲ್ಲಿ ಫಸ್ಟ್ ಲವ್ ಅಂತ ಹೇಳ್ತೀವಲ್ಲ, ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗೋದು ಆ ದೇವಸ್ಥಾನದ ಒಂದೊಂದು ದೊಡ್ಡ ದೊಡ್ಡ ಮುಖ್ಯ ಗೋಪುರಗಳನ್ನು ನೋಡಿದಾಗ್ಲೇ 4 ದಿಕ್ಕಲ್ಲೂ ಗೋಪುರಗಳಿರುತ್ತೆ. ಅದನ್ನು ನೋಡಿದಾಗಲೇ ಈಗ ತಂಜಾವೂರ ದೇವಸ್ಥಾನ ಮಾಡಿದ್ದು 10ನೇ ಶತಮಾನದ 11ನೇ ಶತಮಾನದ ಆರಂಭದಲ್ಲಿ, 1000 ವರ್ಷಗಳ ಹಿಂದೆ. ಹೇಗೆ ಕಟ್ಟಿದ್ರು ಅನ್ನೋದೇ ಒಂದು ದೊಡ್ಡ ಅದು ಆ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ, ಎಲ್ಲೂ ಉತ್ತರ ಸಿಗಲ್ಲ. ಆ ರೀತಿಯ ಪ್ರಶ್ನೆಗಳು ಇದಾಗುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ಹೋದಾಗ ಗಂಗೈಕೊಂಡಕ್ಕೆ ನೆಕ್ಸ್ಟ್ ಹೋದ್ವಿ. ಕುಂಭಕೋಣ ಮುಗಿಸ್ಕೊಂಡು ಹೋದಾಗ ಗಂಗೈಕೊಂಡದ ವಿಶೇಷತೆ ಏನು ಅಂದರೆ, ಯಾರು ಬೃಹದೀಶ್ವರ ದೇವಸ್ಥಾನವನ್ನು ಕಟ್ಟಿದಾರೋ ಅವರ ಮಗ ಆ ದೇವಸ್ಥಾನವನ್ನು ಅಲ್ಲಿ ಕಟ್ಟುತ್ತಾರೆ. ಅದ್ರ ಬೃಹದೀಶ್ವರದ ಬಗ್ಗೆ ಸಾಕಷ್ಟು ಕಥೆಗಳಿದೆ. ಅಂದರೆ ಚೋಳರ ಅಂತ್ಯ ಅಲ್ಲಿಂದ ಶುರುವಾಯಿತು, ಆ ದೇವಸ್ಥಾನ ಕಟ್ಟಿದ ಮೇಲಿಂದ ಶುರುವಾಯಿತು ಅನ್ನೋದು ಕಥೆಗಳಿದೆ. ಆ ಇವನ್ ಬೃಹದೀಶ್ವರ ನಾವು ಇವತ್ತೇನು ನೋಡ್ತಿದ್ದೀವೋ ಅದು ಅಂದರೆ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಸೊ ಯಾವಾಗ ಮಗನಿಗೇನಾಯಿತು, ಅಪ್ಪನ ಕನಸನ್ನು ನಾನು ಪೂರೈಸಬೇಕು ಅನ್ನೋ ಒಂದು ಇದರಲ್ಲಿ ಅದೇ ರೆಪ್ಲಿಕಾ ಅನ್ಬೋದು ಸುಮಾರಿಗೆ. 100% ಅಲ್ಲ, ಈವನ್ ಇಂಟೀರಿಯರ್ ಆರ್ಕಿಟೆಕ್ಚರು ಕೂಡ ಸ್ವಲ್ಪ ಚೇಂಜ್ ಇದೆ. ಅಬ್ವಿಯಸ್ಲಿ ಒಂದು ಜನರೇಷನ್ ಚೇಂಜ್ ಆಯಿತು ಅಂದರೆ ಶಿಲ್ಪ ಇವ್ರು ಮಾಡೋರು ಕೂಡ ಚೇಂಜ್ ಆಗ್ತಾರೆ ಕಲೆಗಳು. ಸೊ ಅದಕ್ಕೆ ತಕ್ಕಾಗಿ ಸಣ್ಣ ಪುಟ್ಟ ಚೇಂಜ್ ಇದೆ, ಬಟ್ ಓವರ್ ಆಲ್ ಆರ್ಕಿಟೆಕ್ಚರ್ ಸೇಮೇ ಇದೆ. ಅದೇ ಆಲ್ಮೋಸ್ಟ್ ರೆಪ್ಲಿಕಾ ಅಲ್ಲಿ ಆಗತ್ತೆ. ಸೊ ಗಂಗೈಕೊಂಡ ಮತ್ತು ಗಂಗೈಕೊಂಡ ಅಲ್ಲಿರುವಂಥದ್ದು. ಓಕೆ, ಅಲ್ಲಿ ಆ ದೇವರು ಯಾರು? ಅಲ್ಲೂ ಈಶ್ವರನೇ ಸೇಮ್. ನಿಮ್ಗೆ ಆ ಈಶ್ವರನ ಮೂರ್ತಿ ಎಲ್ಲವೂ ಲಿಂಗ ಪೂರ್ತಿ ಸೇಮ್ ಒಂದೇ ಇದರಲ್ಲೇ ಇದೆ. ಅದರಲ್ಲಿ ಏನು ಬದಲಾವಣೆಗಳಿಲ್ಲ. ಇವನ್ ಆರ್ಕಿಟೆಕ್ಚರು ಕೂಡ ಸೇಮೇ ಇದೆ, ಗೋಪುರ ಪೂರ್ತಿ ಆರ್ಕಿಟೆಕ್ಚರು ಕೂಡ ಸೇಮೇ ಇದೆ. ಓಕೆ, ಸೊ ಇದು ಎರಡನೇ ಮುಖ್ಯವಾದ. ಮೂರನೇದಿದು ಅಲ್ವಾ? ಹೌದು. ಸೊ ನೀವು ಫಸ್ಟು ತಂಜಾವೂರು, ಅದಾದ ನಂತರ ಕುಂಭಕೋಣಂ ಶ್ರೀರಂಗನಾಥ ದೇವಸ್ಥಾನ, ಹೌದು, ಅದಾದಮೇಲೆ ಗಂಗೈಕೊಂಡ. ಓಕೆ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.